ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದು ತೊರೆದು ಭಕ್ತ ಎಂದೆನಿಸಿದ ಗುರುವೇ, ಚೆನ್ನ ಮಲ್ಲಿಕಾರ್ಜುನನ ಕೈವಿಷಕ್ಕೆ ತಂದ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪಾದೋದಕವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದು ಹರುಹಿದ ಮಹಾಮಹಿಮ ಸಂಗನ ಬಸವ ಎನಗಿಯೂ ನಿಮಗೆಯೂ ಜಗವೆಲ್ಲವೂ ಗುರುಕಾಣ ಗುಹೇಶ್ವರ, ಗುರುಕಾಣ ಗುಹೇಶ್ವರ. ಪ್ರಾತಸ್ಮರಣೀಯ ಬಸವಾದಿ ಪ್ರಮತಾಚಾರ್ಯರನ್ನ, ರೇಣುಕಾದಿ ಪಂಚ ಆಚಾರ್ಯರನ್ನ ಸ್ಮರಣೆ ಮಾಡಿಕೊಂಡು ಉಜ್ಜಯಿನಿಯ ಸದ್ಧರ್ಮ ಸಿಂಹಾಸನದ ಒಡೆಯರಾಗಿರುವಂತಹ ಸಿದ್ಧಲಿಂಗ ಮಹಾಸನ್ನಿಧಿಯವರನ್ನು ಸ್ಮರಣೆ ಮಾಡಿಕೊಂಡು, ಹಾಗೆ ಈ ನಾಡಿನ ನಡೆದಾಡುವ ದೇವರಾಗಿ ನಿತ್ಯ ಸ್ಮರಣೆಗೆ ಪೂಜ್ಯನೀಯರಾಗಿರುವಂತಹ ಮಹಾದಾಸೋಹಿಗಳು, ಬಂದಂತಹ ಪ್ರತಿಯೊಬ್ಬ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿರುವಂತಹ ಒಳಬಳ್ಳಾರಿಯ ಪರಮಪೂಜ್ಯ ಮನ್ಯರಂಜನ ಪ್ರಣವ ಸ್ವರೂಪ ಚನ್ನಬಸವ ಶಿವಗಳನ್ನು ಸ್ಮರಣೆ ಮಾಡಿಕೊಂಡು, ಈ ಉಭಯ ಪೂಜ್ಯರ ಅನುಗ್ರಹಕ್ಕೆ ಯೋಗ್ಯರಾಗಿ ಪೂಜ್ಯರಾಗಿ ನಿತ್ಯವೂ ಸಹ ಏನಂತಂದರೆ ಸ್ಮರಣೀಯರಾಗಿರುವಂತಹ ನಾಗರಾಳ ಬೃಹನ್ಮಠದ ಒಡೆಯರು ಆಗಿರುವಂತಹ ಪೂಜ್ಯನೀಯ ಲಿಂಗೈಕ್ಯ ದೊಡ್ಡಯ್ಯ ತಾತನವರನ್ನ, ಬಸವಾಂಬೆ ತಾಯಿಯವರನ್ನ ಸ್ಮರಣೆ ಮಾಡಿಕೊಂಡು, ಪೂಜ್ಯ ಶರಣ ದೊಡ್ಡಯ್ಯ ತಾತನವರ 37ನೆಯ ಪುಣ್ಯ ಆರಾಧನೆ ಹಾಗೂ ಶರಣೆ ಶ್ರೀಮತಿ ಬಸವಮ್ಮ ತಾಯಿಯವರ 34ನೆಯ ವರ್ಷದ ಪುಣ್ಯ ಆರಾಧನೆಯ 34ನೆಯ ಪುಣ್ಯ ಆರಾಧನೆ. ಇಂತಹ ಒಂದು ಜಾತ್ರಾ ಸಮಯದಲ್ಲಿ ಉಚಿತ ವಿವಾಹವನ್ನು ಮಾಡ್ತಾ ಇರುವಂಥದ್ದು, ಜೊತೆಗೆ ಈ ನಾಡು ಕಂಡಂತಹ ವಿಶ್ವ ಕಂಡಂತಹ ಮಹಾಸಾಧ್ವಿ ಸಂಸಾರದಲ್ಲಿಂದು ಇದ್ದುಕೊಂಡು ಸದ್ಗತಿಯನ್ನು ಕಂಡು ಸಂಸಾರದಲ್ಲಿಯೇ ಮಹಾಯೋಗಿನಿಯಾಗಿ ನಮ್ಮೆಲ್ಲರಿಗೆ ನಿತ್ಯವೂ ಸಹ ಸ್ಮರಣೆಗೆ ಯೋಗ್ಯರಾಗಿರುವಂತಹ ಮಲ್ಲಮ್ಮ ತಾಯಿಯವರನ್ನೂ ಸಹ ಸ್ಮರಣೆಯನ್ನು ಮಾಡಿಕೊಂಡು ಅವರನ್ನೂ ಸಹ ಅವರ ಶ್ರೀಚರಣಕ್ಕೆ ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾ, ಈ ಒಂದು ಪುರಾಣ ಪ್ರವಚನದ ನುಡಿ ಸಂದೇಶವನ್ನು ನಮಗೂ ನಿಮಗೂ ಎಡೆ ಮಾಡುತ್ತಿರುವಂತಹ ಅನುಭಾವಿಗಳು, ಚಿಂತಕರು, ಲೇಖಕರು, ವಾಗ್ಮಿಗಳು ಆಗಿರುವಂತಹ ಪೂಜ್ಯನೀಯ ನಾಮ ಮರಳಾರದ್ದ ಅಪ್ಪನವರಲ್ಲಿ ಸಂಗೀತ ಸೇವೆಯನ್ನು ನೀಡುತ್ತಿರುವಂತಹ ಶ್ರೀಶೈಲ ಮಹಾಸನ್ನಿಧಿಯಿಂದ ನಾದಭಾಸ್ಕರ ಎನ್ನುವಂಥ ಪ್ರಶಸ್ತಿಗೆ ಪುರಸ್ಕೃತರಾಗಿ ನಮ್ಮೆಲ್ಲರ ನಡುವೆ ಅಂತ ಸಂಗೀತದ ಗಾನಸುದಿಯನ್ನು ನೀಡುತ್ತಿರುವಂತಹ ನಾಮ ಜಗದೀಶ್ ಗವಾಯಿಗಳವರಲ್ಲಿ, ಹಾಗೆ ನಮ್ಮ ನಡುವೆ ಈಗಾಗಲೇ ದಿಲ್ರುಬಾ ಅನ್ನುವಂಥ ಒಂದು ವಾದ್ಯ ಕಣ್ಣಿನಿಂದ ಮರೆಯ ಆಗ್ತಾ ಇದೆ, ನಮ್ಮ ಕಣ್ಣಂಚಿನಿಂದ ದೂರ ಆಗ್ತಿದೆ. ಅಂಥ ಒಂದು ವಾದ್ಯವನ್ನು ನಿತ್ಯವೂ ಸಹ ಏನಂತಂದರೆ ಸಾಧನೆಯ ಮಾಡ್ತಾ ಆ ಒಂದು ವಾದ್ಯದಲ್ಲಿ ಮೇರು ವ್ಯಕ್ತಿತ್ವವನ್ನು, ಸಂಗೀತದ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸ್ತಿರುವಂತಹ ಶಾಂತವೀರಯ್ಯ ಗವಾಯಿಗಳವರಲ್ಲಿ, ಹಾಗೆ ಪುಟ್ಟಯ್ಯಜ್ಜನ ಪುಣ್ಯಾಶ್ರಮದಲ್ಲಿ ಪರಮಪೂಜ್ಯರ ಕೃಪಾಶ್ರವಾದದಿಂದ ಅಧ್ಯಯನವನ್ನು ಮಾಡಿ ತಬಲಾ ಸಾಥ್ ನೀಡುತ್ತಿರುವಂತಹ ಸಂತೋಷ್ ಕುಮಾರ್ ಆದ್ವಾನಿಯವರಲ್ಲಿ, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು, ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೆ ನಿತ್ಯವೂ ಸಹ ಏನಂತಂದರೆ ಧರ್ಮದ ಆಚಾರ ವಿಚಾರಗಳನ್ನು, ಧರ್ಮದ ಸಂದೇಶಗಳನ್ನು, ಧರ್ಮದ ಸಂಸ್ಕಾರಗಳನ್ನು ನೀಡ್ತಾ ಇರುವಂತಹ ಪೂಜ್ಯನೀಯ ನಾಮ ಬಸವರಾಜಯ್ಯ ತಾತನವರಲ್ಲಿ, ಹಾಗೆ ನಮ್ಮ ಪೂಜ್ಯನೀಯ ಮರಳಾರದ್ದ ಶ್ರೀಕಂಠಯ್ಯ ತಾತನವರಲ್ಲಿ, ಹಾಗೆ ನಮ್ಮ ಪೂಜ್ಯನೀಯ ಕಲ್ನಾಥಪ್ಪನವರಲ್ಲಿ,
ಹಾಗೆ ನಮ್ಮ ಮಲ್ಲಿಕಾರ್ಜುನ ಗೌಡ್ರಲ್ಲಿ ಆಗಮಿಸಿರುವಂಥ ನಾಗರಾಳ ಗ್ರಾಮದ ಮತ್ತು ಸಮಸ್ತ ಸುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂಥ ಮಾತೃ ತಾಯಂದಿರಲ್ಲಿ, ಶರಣರಲ್ಲಿ, ಮುದ್ದು ಮಕ್ಕಳಲ್ಲಿ ನಿಮ್ಮೆಲ್ಲರ ಹೆಸರಿಗೂ ಶರಣಾರ್ಥಿ, ಶಿವಶರಣಾರ್ಥಿ, ಶಿವಶರಣಾರ್ಥಿ. ಈಗಾಗಲೇ ನಾವು ಕೇಳಿದ ಹಾಗೆ ಈ ನಾಡಿನಲ್ಲಿ ಅಪರೂಪದ ಏನು ಶರಣ ಪರಂಪರೆಯಲ್ಲಿ, ಗೃಹಸ್ಥ ಪರಂಪರೆಯಲ್ಲಿ ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರವನ್ನು ನೀಗಿಸಿ ಸಂಸಾರದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂಥವ್ರು ಸಹಜ. ಅದು ಆದರೆ ತಾವು ಒಬ್ಬ ಏನು ಹುಚ್ಚ ಅಂತೀರೋ ಅಥವಾ ಇನ್ನೇನು ತಲೆ ಸುದ್ದಿಲ್ಲದಂಥ ಗಂಡನನ್ನ ಆ ರೀತಿಯಾಗಿರುವಂಥ ಜನರ ಮಧ್ಯದಲ್ಲಿ ನನ್ನ ಪತಿಯೇ ದೈವ, ಪತಿಯಿಂದ ಮತ್ತೊಂದು ದೈವ ಇಲ್ಲ ಅನ್ನುವಂಥ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನನ್ನ ಆರಾಧ್ಯ ದೈವವಾಗಿ ಇಟ್ಟುಕೊಂಡು ಇಡೀ ಬದುಕನ್ನ ಇವತ್ತು ಸಾಂಕೇತಿಕವಾಗಿ ನಿಜವಾಗ್ಲೂ ಸಹ ಏನಂತಂದ್ರೆ ನಾರಾಳ ಬೃಹನ್ ಮಠದಲ್ಲಿ, ನಾರಾಳ ಈ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಪುರಾಣ ಆರಂಭ ಆಗ್ತದೆ ಅಂತಂದ್ರೆ ಮೇಘರಾಜನೇ ಮಳೆ ಸುರಿಸಿ ಊರನ್ನ ಮಡಿ ಮಾಡಿದ, ನಮ್ಮನ್ನು ನಿಮ್ಮನ್ನೆಲ್ಲರೂ ಮಡಿ ಮಾಡಿದ. ಇದು ಸಣ್ಣ ಮಾತಲ್ಲ. ಇದು ಏನಂತಂದ್ರೆ ಆ ತಾಯಿ ಯಾವ ತವರು ಮನೆಯಿಂದ ರಾಂಪುರ ಗಂಡನ ಮನೆಗೆ ಬಂದಾಗ ಅಲ್ಲಿಯೂ ಸಹ ಈ ರೀತಿಯಾಗಿರುವಂತ ಏನಂತಂದ್ರೆ ಸನ್ನಿವೇಶವನ್ನ, ಸಂದರ್ಭವನ್ನ ನೋಡ್ತೀವಿ ಅನ್ನುವಂಥದ್ದು. ಇಂದು ಆ ತಾಯಿ ನಮ್ಮಿಂದ ದೈಹಿಕವಾಗಿರುವಂತ ದೇಹದಿಂದ ದೂರ ಆಗಿದಳೆ ಹೊರತಾಗಿ ಚೈತನ್ಯ ರೂಪದಲ್ಲಿ ನಿತ್ಯವೂ ಸಹ ನಮ್ಮೆಲ್ಲರ ಜೊತೆಗೆ ಇರ್ತಾಳೆ ಅನ್ನುವಂಥದ್ದನ್ನ ಈ ದಿನ ಪುರಾಣದ ಮೆರವಣಿಗೆಯ ಸಂದರ್ಭದಲ್ಲಿ ಆರಂಭದಲ್ಲಿ ಏನಂತಂದ್ರೆ ಆ ತಾಯಿ ಮಳೆ ರೂಪದಲ್ಲಿ ನಾಗಾಳ ಗ್ರಾಮಕ್ಕೆ ಬಂದಿದ್ದಾಳೆ ಅನ್ನುವಂತಹ ಧನ್ಯತಾ ಭಾವ ನಮಗ ಸಾದರೂ ಸಹ ಇರುವಂಥದ್ದು. ಅಂತ ತಾಯಿಯ ಚರಿತ್ರೆಯನ್ನ ನಾವೆಲ್ಲರೂ ಸಹ ಏನಂತಂದ್ರೆ ಈಗಾಗಲೇ ನಾವೆಲ್ಲ ಯಾವ ರೀತಿಯಾಗಿ ಮನೆಯೊಳಗೆ ದೀಪವನ್ನು ಹಚ್ಚಿಕೊಂಡು ನಮ್ಮ ಮನೆಯ ಬೆಳಕನ್ನು ನಾವು ಮನೆಯ ಇರುವಂತ ಕತ್ತಲೆಯನ್ನು ಕಳೆದುಕೊಂಡು ಬೆಳಕಿನಲ್ಲಿ ಬದುಕು ಮಾಡ್ತೇವೆ. ಆದ್ರೆ ಆ ತಾಯಿ ಚನ್ನ ಮಲ್ಲಿಕಾರ್ಜುನ ಎನ್ನುವಂತಹ ದೀಪವನ್ನೇ ಬೆಳಗಿಸಿಕೊಂಡು ಧರ್ಮವನ್ನೇ ಜೀವನದ ಉಸಿರಾಗಿಸಿಕೊಂಡು, ದೀಪ ಯಾವುದಾಗಿತ್ತು? ಚನ್ನ ಮಲ್ಲಿಕಾರ್ಜುನ ಆಗಿದ್ದ. ಧರ್ಮ ಏನಾಗಿತ್ತು? ಉಸಿರಾಗಿತ್ತು. ಆ ತಾಯಿಯ ಬದುಕು ಅನ್ನುವಂಥದ್ದನ್ನ ಹಾಗೆ ಅಹಿಂಸೆ, ಸತ್ಯ, ಶುದ್ಧತೆಯ ಹಾದಿಯಲ್ಲಿ ನಡೆದಂತ ಮಹಾತಾಯಿಯಾಕೆ ಕೇವಲ ಈ ಲೋಕದಲ್ಲಿ ನಮ್ಮ ಹಾಗೆ ನಿಮ್ಮ ಹಾಗೆ ಮನುಜಳಾಗಿ ಜನಿಸಿದ್ರು ಸಹ ಏನಂತಂದ್ರೆ ಬದುಕಿನುದ್ದಕ್ಕೂ ಸಹ ಮಾನವೀಯತೆ ಶಕ್ತಿಯ ಮೆರವಣಿಗೆಯಾಗಿ ಬದುಕನ್ನು ಮಾಡಿದಂಥವಳು. ಹೋದ ಮೇಲೆ ಮೆರವಣಿಗೆ ಮಾಡುವಂತದ್ದಲ್ಲ, ಇರುವಾಗಲೇ ಮೆರವಣಿಗೆಯ ರೂಪದಲ್ಲಿ ಬದುಕನ್ನ, ಮಾನವೀಯ ಮೌಲ್ಯದ ಬದುಕನ್ನ ಮಾಡಿದಂತಹ ಶ್ರೇಯಸ್ಸು ಆ ತಾಯಿಗೆ ಸಲ್ತದೆ ಅನ್ನುವಂಥದ್ದು. ಹಾಗೆ ಅವರ ಜೀವನದ ಏನಂತಾರೆ ಪುಟಗಳನ್ನ ನಾವು ದಿನನಿತ್ಯವೂ ಸಹ ಪುರಾಣದ ಮುಖಾಂತರ ಒಂದೊಂದು ಪುಟಗಳನ್ನ ನೋಡ್ತಾ ಹೋಗ್ತೀವಿ. ಇದು ಕೇವಲ ಪುರಾಣ ಅಲ್ಲ, ದೈವತ್ವದ ಮಹಾಶಿಖರ. ಹೇಗೆ ನಾವು ಹೊರಗಡೆ ನೋಡ್ಲಿಕ್ಕೆ ಏನಂತಂದ್ರೆ ಗುಡ್ಡ ಪರ್ವತಗಳನ್ನ, ಶ್ರೀಶೈಲದ ಗುಡ್ಡ ಪರ್ವತಗಳನ್ನ ನೋಡ್ತೀವಲ್ಲ, ಆ ರೀತಿಯಾಗಿರುವಂತಹ ತಾಯಿಯ ಪುರಾಣ ಅಂತಂದ್ರೆ ಅಂತಹ ದೈವದ ಬದುಕನ್ನ ಮಾಡಿದಂತ ಪರ್ವತದ ಉಪಾಧಿಯಲ್ಲಿ ಆ ತಾಯಿಯ ಚರಿತ್ರೆ ಪುರಾಣ ಆಗಿದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ತಾಯಿಯ ಧೈರ್ಯದ ದೀಪ ನೋಡಿ. ನಮಗೆಲ್ಲ ತಾಯಂದ್ರು ಸಹಜವಾಗಿ ಇವತ್ತೆಲ್ಲ ಏನಂತಂದ್ರೆ ಅವತ್ತು ಯಾವ ಮೊಬೈಲ್ ಇರಲಿಲ್ಲ, ಫೋನ್ ಇಲ್ಲ, ಏನಿರಲಿಲ್ಲ. ಆದರೆ ಆ ತಾಯಿ ಆ ತಾಯಿಯ ಭಕ್ತಿ, ಶ್ರದ್ಧೆ, ಆ ತಾಯಿ ಹೇಳಿದಂತೆ ಆಗ್ತಾ ಇರುವಂತ ಪ್ರತಿಯೊಂದು ವಿಚಾರವನ್ನು ಇಟ್ಟುಕೊಂಡು ಮನೆಯಲ್ಲಿರುವಂತಹ ಅತ್ತೆ ಇರಬಹುದು, ನಾದಿನಿಂದ್ರು ಇರಬಹುದು, ಸಹಿಸಿಕೊಳ್ಳದೆ ಏನೆಲ್ಲ ಟೀಕೆ ಟಿಪ್ಪಣಿಗಳನ್ನ ಬೈತಾರೆ. ಅದು ಯಾವುದನ್ನು ಸಹ ತಲೆಗೆ ಹಚ್ಕೊಂಡಂಗಿಲ್ಲ ಆ ತಾಯಿ. ನೋಡಿ, ಇವತ್ತೆಲ್ಲ ನಿಮ್ಮ ಮಗಳನ್ನ ಸಹಜವಾಗಿ ಮದುವೆ ಮಾಡಿ ಕೊಡ್ತೀರಾ.
ಅಥವಾ ಮನೆಗೆ ಸೊಸೆಯನ್ನಾದ್ರೂ ತಂದ್ಕೊಳ್ತೀರಾ. ಆದ್ರೆ ಮನೆಗೆ ಹೋಗುವಂತ ಮಗಳಿಗೆ ನೀವು ಹೇಳಬೇಕು, ಮಗಳೇ ನೀನು ಹೋಗುವಂಥದ್ದು ಗಂಡನ ಮನೆಗೆ ಬದುಕು ಮಾಡುವಂಥದ್ದು ಕೇವಲ ನಿನ್ನ ಪತಿ, ನಿನ್ನ ಯಜಮಾನ, ನಿನ್ನ ಗಂಡನ ಪ್ರೀತಿ ಮಾತ್ರ ಮುಖ್ಯ ಅಲ್ಲ. ಅಲ್ಲಿರುವಂತ ಅತ್ತೆ, ಮಾವ, ಭಾಮೈದನೂರು, ಅಲ್ಲಿರುವಂತ ಎಲ್ಲರೂ ಸಹ ಏನಂತಂದ್ರೆ ನೀನು ವಿಶ್ವಾಸವನ್ನ ಗಳಿಸು, ಪ್ರೀತಿಯನ್ನ ಗಳಿಸು ಅನ್ನುವಂತ ಮಾತನ್ನ ಹೇಳಬೇಕು ಹೊರತಾಗಿ ಯಾವುದೇ ಕಾರಣಕ್ಕೂ ಸಹ ನೀನು ಮಾತ್ರ ಚೆನ್ನಾಗಿರು, ನಿನ್ನ ಗಂಡ ಮಾತ್ರ ಚೆನ್ನಾಗಿರು ಅಂತಂದ್ರೆ ಅದು ಮನುಷ್ಯತ್ವಕ್ಕೆ ಅರ್ಥ ಇಲ್ಲಂತೆ, ಮನುಷ್ಯತ್ವಕ್ಕೆ ಬೆಲೆ ಇಲ್ಲಂತೆ. ಆ ರೀತಿಯಾಗಿ ಆ ತಾಯಿ ಏನಂತಂದ್ರೆ ಅಂದು ನಾದನಿ ಇರಬಹುದು, ಅತ್ತೆ ಇರಬಹುದು, ಇನ್ಯಾರೇ ನೋಯಿಸಿದ್ರು ಸಹ ಆ ತಾಯಿ ಏನಂತಂದ್ರೆ ಅತ್ತೆ ಒದ್ಲಿಂತೆ, ಒಂದ್ ದಿವ್ಸ ಒದ್ಬಿಟ್ಲಂತೆ. ಪುರಾಣದಲ್ಲಿ ಬರ್ತಾರೆ, ಮುಂದೆ ಹೇಳ್ತಾರೆ ಅವರು. ಒದ್ರೆ ನಾವಾಗಿದ್ರೆ ಏನಂತಂದ್ರೆ ಅತ್ತೆ ಒದ್ಲಂತೇಳಿ ಇಡೀ ಊರು ತುಂಬಾ ಏನಂತಂದ್ರೆ ಪ್ರಚಾರ ಮಾಡಿ ಅತ್ತಿ ಮೇಲೆ ಏನೇನೇನೇನೇನೋ ಟೀಕೆ ಟಿಪ್ಪಣಿ ಮಾಡಿ ಬೈದ್ ಬಿಡ್ತಿದ್ವಿ. ಆ ತಾಯಿ ಏನಂತಂದ್ರೆ ಅತ್ತೆಯ ಆಶೀರ್ವಾದ ಆಯ್ತಂತಂದ್ಲಂತೆ. ಎಂತ ಸಾಧ್ವಿರಿ, ಎಂತಹ ಭಕ್ತಿವಾನ್ ತಾಯಿ ಆಕಿ. ಆ ರೀತಿಯಾಗಿ ಬದುಕನ್ನ ಮಾಡಿದ ಆಕೆ. ಹಾಗಾಗಿ ಅವರ ಗೃಹಸ್ಥ ಧರ್ಮ, ಆ ಪಾಲನೆಯ ನಿಷ್ಠೆ ನಮ್ಗೆಲ್ಲ ಆದರ್ಶ ಆಗ್ಬೇಕಾಗತ್ತೆ. ಆ ರೀತಿಯಾಗಿರುವಂತಹ ಗೃಹಸ್ಥರು ಅಂತಂದ್ರೆ ಹೇಗಿರ್ಬೇಕು ಅಂತಂದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮಂಗನೇ ಇರಬೇಕು ಅನ್ನುವಂಥದ್ದನ್ನ ಇಂದು ಅಲ್ಲ ಮುಂದು ಅಲ್ಲ ಎಲ್ಲಾ ಕಾಲಕ್ಕೂ ಸಹ ಅದು ಏನಂತಂದ್ರೆ ದಾರಿದೀಪವಾಗಿ ಇರ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದು. ಹಾಗೆ ನಮ್ಮ ಆತ್ಮಶುದ್ಧಿಗೆ ಏನಾದ್ರೂ ಹಾದಿ ಅಂತಂದ್ರೆ, ಒಂದು ದಾರಿ ಅಂತಂದ್ರೆ ಇಂತಹ ಪುರಾಣಗಳು ಆಗ್ತವೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಕೊಂಡು ಹೋಗ್ಬೇಕಾಗಿದೆ. ಮೊದಲನೇದಾಗಿ ಅವರು ಮನಸ್ಸು, ವಚನ, ಕ್ರಿಯೆ ಎಲ್ಲ ಶುದ್ಧವಾಗಿತ್ತು. ನಾವೆಲ್ಲ ಇವತ್ತೆಲ್ಲ ಮೊಬೈಲ್ ಬಂದಿದೆ, ಏನೆಲ್ಲ ಏನಂತಂದ್ರೆ ಸುಳ್ಳು ಹೇಳಲಿಕ್ಕೆ ಎಷ್ಟು ದಾರಿಗಳು ಬೇಕು ಅಷ್ಟೆಲ್ಲಗಳನ್ನು ಕಂಡ್ಕೊಂಡ್ಬಿಟ್ಟಿದ್ದೀವಿ. ಅಂದು ಯಾವತ್ತೂ ಸಹ ಆ ತಾಯಿ ವಚನ, ಮಾತು, ಕ್ರಿಯೆ, ಮನಸ್ಸು ಎಲ್ಲಿಯೂ ಒಂದಿಷ್ಟು ವ್ಯತ್ಯಾಸ ಇರಲಿಲ್ಲ. ಅಷ್ಟು ಶುದ್ಧತೆ, ಅಷ್ಟು ಪರಿಶುದ್ಧತೆ ಆ ತಾಯಿದು ಆಗಿತ್ತು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ, ಅಂತ ಒಂದು ಅನುಭವ ನಮ್ಮೆಲ್ಲರಿಗೆ ಆಗ್ಬೇಕು ಅಂತಂದ್ರೆ ನಿತ್ಯವೂ, ಈಗಾಗಲೇ ಮರಳರದಪ್ಪನವರು ಹೇಳಿದ ಹಾಗೆ ನಿತ್ಯವೂ ಸಹ ಏನಂತಂದ್ರೆ ನೀವು ಬರಬೇಕು. ಅದು ಮೊದಲನೆಯದಾಗಿ ಶ್ರವಣ ಭಕ್ತಿ ಅಂತಾರೆ. ಶ್ರವಣ, ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿ ಅನ್ನುವಂಥದ್ದು, ಅದನ್ನ ಕೇಳಿ ಏನಂತಂದ್ರೆ ನಾವೆಲ್ಲರೂ ಸಹ ಪಾವನರಾಗಬೇಕಾಗಿದೆ. ಈ ಮನುಷ್ಯ ಜನ್ಮ ಬಂದಿದೆ, ಅನಂತ ಕಾಲ ಪುಣ್ಯದ ಫಲದಿಂದ ಬಂದಿದೆ ಅಂತ ಈ ಮನುಷ್ಯ ಜನ್ಮ ಬಂದಂಥವರು ನಾವೆಲ್ಲರೂ ಸಹ ನಿತ್ಯದ ಸಂಸಾರದ ಬದುಕಿರ್ತದೆ. ವರ್ಷ ಪೂರ್ತಿ ಅದೇ ವ್ಯವಹಾರ, ಮನೆಯಲ್ಲಿ ಅದೇ ಅಡಿಗೆ ಮಾಡೋ, ಅದೇ ಅನ್ನ, ಅದೇ ರೊಟ್ಟಿ, ಅದೇ ಪಲ್ಯ ಇರ್ತದೆ. ಆದ್ರೆ ಅದು ಭೌತಿಕವಾಗಿರುವಂತ ಹೊಟ್ಟಿಯನ್ನ ತುಂಬಿಸ್ತದೆ. ಆದ್ರೆ ನಮ್ಮ ನೆತ್ತಿಗಳನ್ನ, ನಮ್ಮ ಮನಸ್ಸನ್ನ, ನಮ್ಮ ಮನಸ್ಸಿನ ಕೊಳೆಯನ್ನ ಕಳ್ಕೋಬೇಕಂದ್ರೆ ಇರುವಂತ ವಿಚಾರಗಳನ್ನ ಪುರಾಣಕ್ಕೆ ಬಂದು ನಾವು ಏನಂತಂದ್ರೆ ಕುಂತ್ಕೊಂಡು ಏನಂತಂದ್ರೆ 1 ತಾಸಿರ್ಲಿ 2 ತಾಸಿರ್ಲಿ ಅಲ್ಲಿ ಬಂದು ನೀವು ಶ್ರದ್ಧೆಯಿಂದ ಕೇಳಿಬಿಟ್ರಂದ್ರೆ ಆ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಆಗ್ತದೆ. ನಿಮ್ಮಲ್ಲಿರುವಂತ ದೈಹಿಕ ನೋವು, ಮಾನಸಿಕ ನೋವು, ಏನು ರೋಗ ರುಜಿನ ಅಂತ ಹೇಳ್ತೀವಲ್ಲ, ಅವೆಲ್ಲವೂ ಹೊರಟು ಹೋಗ್ತವೆ. ನೀವು ಇಲ್ಲಿ ಬಂದು ಒಂದಿಷ್ಟು ಸಂಗೀತ, ಈ ರೀತಿ ಇರುವಂತಹ ಪುರಾಣ ಪ್ರವಚನ ಕೇಳಿದ್ರೆ ಖಂಡಿತವಾಗಿ 10-11 ದಿವಸದೊಳಗೆ ನಿಮ್ಗೆ ಗೊತ್ತಿಲ್ಲದಂಗನೆ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ, ಸಂಪೂರ್ಣ ಆರೋಗ್ಯವಂತರಾಗ್ತೀರಿ ಅಂತ ಒಂದು ಶಕ್ತಿ ಪುರಾಣದಲ್ಲಿದೆ ಅನ್ನುವಂಥದ್ದನ್ನ ನೀವು ಯಾರು ಸಹ ಮರಿಬಾರದು ಅನ್ನುವಂಥದ್ದು. ಹಾಗೆ ಆರಂಭ ದಿವಸ ಸಹಜವಾಗಿ ಹೇಳುವ ಹಾಗೆ ಪ್ರಥಮ ದಿನದಲ್ಲಿ ಸ್ವಲ್ಪ ಸಮಯ ವ್ಯತ್ಯಾಸಗಳಾಗ್ತವೆ. ಎಲ್ಲದನ್ನ ಜೋಡಿಸ್ಕೋಬೇಕಾಗತ್ತೆ, ಎಲ್ಲದನ್ನ ಹೊಂಚ್ಕೋಬೇಕಾಗತ್ತೆ. 90 ವರ್ಷದ ಹಿಂದೆ ನಡೆದತ್ತಂತೆ. ನೀವು ಯಾರಿರ್ಲಿಲ್ಲ, ಆದ್ರೆ ನಾಗರಾಳ ಗ್ರಾಮದಲ್ಲಿ ಎಲ್ಲಾ ಊರಿನವರು ಬಂದು ವಿಜೃಂಭಣೆಯಿಂದ ಮಾಡಿದ್ರಂತೆ ಅಂತ ಕೇಳ್ತೀವಿ. ಆದ್ರೆ 90 ವರ್ಷದ ಗತಿಸಿದ ನಂತರ ನಾವೆಲ್ಲ ಎಷ್ಟೊಂದು ಭೌತಿಕವಾದಂತಹ ಬದಲಾವಣೆಯನ್ನ, ಭೌತಿಕವಾದಂತಹ ಶ್ರೀಮಂತಿಕೆಯನ್ನ, ಭೌತಿಕವಾಗಿರುವಂತ ಪರಿವರ್ತನೆಯನ್ನ, ಭೌತಿಕವಾಗಿರುವಂತ ನವೀನತೆಯನ್ನ, ಹೊಸತನ ಕಂಡಿದ್ದೀವಿ. ಅವತ್ತು ಯಾವ ಈ ರೀತಿಯಾಗಿ ಇರುವಂತ ಬೆಳಕಿಲೆಲ್ಲ ಏನು ಇಲ್ಲಿ ಪಕ್ಕದಲ್ಲಿ ಏನು ಅರಸ್ತಾ ಇರುವಂತ ಜನರೇಟರ್ ಇರಲಿಲ್ಲ, ಯಾವ ಇರಲಿಲ್ಲ. ಆದ್ರೆ ಏನಂತಂದ್ರೆ ಅವರಲ್ಲಿ ಶ್ರದ್ಧೆ ಇತ್ತು, ಭಕ್ತಿ ಇತ್ತು, ನಿಷ್ಠೆ ಇತ್ತು ಅನ್ನುವಂಥದ್ದನ್ನ ನಾವ್ ಯಾರು ಸಹ
ಮರಿಬಾರದು. ಆ ರೀತಿಯಾಗಿರುವಂತ ಆಧ್ಯಾತ್ಮಿಕ ಸಂಸ್ಕಾರ, ಆಧ್ಯಾತ್ಮಿಕ ಉನ್ನತಿ ಆಗ್ಬೇಕಂತಂದ್ರೆ ನಾವೆಲ್ಲರೂ ಸಹ ಏನಂತಾರೆ ಯಾವುದೇ ಚಿಕ್ಕ ಪುಟ್ಟ ನೆಪಗಳನ್ನು ಹೇಳಿಕೊಂಡು ಪುರಾಣವನ್ನು ತಪ್ಪಿಸಿಕೊಳ್ಬೇಡಿ. ನೀವು ಬರ್ರಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ರಿ, ಹಾಗೆ ಅಕ್ಕಪಕ್ಕದ ಮನೆಯಲ್ಲಿರುವಂತವ್ರನ್ನ ಕರ್ಕೊಂಬರ್ರಿ. ಕರ್ಕೊಂಬಂದು ನೀವು ಬಂದು ನಿಮ್ಮೊಟ್ಟಿಗೆ ಅವ್ರು ಬಂದ್ರಂದ್ರೆ ಅದರ ಏನಂತಂದ್ರೆ ಪುಣ್ಯ ನಿಮಗೆ ಲಭಿಸ್ತದೆ. ನೀವು ಕೇಳೋದ್ರ ಜೊತೆಗೆ ಅವ್ರಿಗೂ ಕೇಳಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಅವರಿಗೂ ಕೇಳಿಸಿ ಕರ್ಕೊಂಬಂದಿರುವಂತ ಪುಣ್ಯ ಖಂಡಿತವಾಗಿ ಆಗ್ತದೆ ಅನ್ನುವಂಥದ್ದನ್ನೇ ಹೇಳ್ತಾ, ಒಟ್ಟಾರೆಯಾಗಿ ಈ ವರ್ಷ ನಿಜವಾಗ್ಲೂ ಸಹ ಅಂತಂದ್ರೆ ಎಲ್ಲ ಊರಿನ ಸದ್ಭಕ್ತರು ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಇಂತಹ ಮಹಾತಾಯಿಯ ಚರಿತ್ರೆಯ ಪುರಾಣವನ್ನ ಕೇಳುವಂತಹ ಒಂದು ಅವಕಾಶ ಕೊಟ್ಟಿದಾರಲ್ಲ, ನಿಜವಾಗ್ಲೂ ಸಹ ಅಂತಂದ್ರೆ ನಾವೆಲ್ಲರೂ ಸಹ ಅಂತಂದ್ರೆ ಒಂದು ಕಾರ್ಯಕ್ರಮ ಮಾಡೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಎಷ್ಟು ಕೈಗಳು ದುಡಿಬೇಕಾಗತ್ತೆ, ಎಷ್ಟು ಕೈಗಳು ಕೆಲಸ ಮಾಡ್ಬೇಕಾಗತ್ತೆ. ಇದೆಲ್ಲದ ಪರಿಶ್ರಮ ಸಾರ್ಥಕತೆ ಆಗ್ಬೇಕಂದ್ರೆ ನಾವು ನೀವು ಬಂದು ನಿತ್ಯ ಕೇಳಿದಾಗ ಮಾತ್ರ ಆಗ್ತದೆ ಹೊರತಾಗಿ ಅವ್ರು ಮಾಡ್ತಾರೆ, ನೀಡ್ತಾರೆ ಅಂತೇಳಿ ನೀವು ಸುಮ್ಮನೆ ಇದ್ರೆ ಆಗಲ್ಲ. ಹಾಗಾಗಿ ನೀವೆಲ್ಲರೂ ಹೊರಊರಿನವರು ಬರ್ತಾರೆ, ಸುತ್ತಮುತ್ತ ಗ್ರಾಮದವರು ಬರ್ತಾರೆ, ನೀವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅನ್ನುವಂಥದ್ದು. ಹಾಗಾದ ಮಾತ್ರ ಏನಂತಾರೆ ತಾಯಿಯ ಮಲ್ಲಮಾಂಬೆ ತಾಯಿಯ ಕೃಪಾಶೀರ್ವಾದ ಆಗ್ತದೆ. ದೊಡ್ಡ ತಾತನವರ ಬಸವಾದಿ ಪ್ರಮುಖರ ಸಿದ್ಧಲಿಂಗ ಜಗದ್ಗುಗಳ ಒಳಬಳ್ಳಾರಿ ತಾತನವರ ಕೃಪಾಶೀರ್ವಾದ ಆಗ್ತದೆ ಅನ್ನುವಂಥದ್ದು. ಜೊತೆಗೆ ಆ ತಾಯಿ ಹೇಗೆ ಗಂಡನ ಮನೆಗೆ ಬಂದ ನಂತರದಲ್ಲಿ ಪ್ರತಿ ವರ್ಷವೂ ಸಹ ಏನಂತಂದ್ರೆ ಸಕಾಲಕ್ಕೆ ಮಳೆ ಆಗ್ತಿತ್ತು, ಸಕಾಲಕ್ಕೆ ಬೆಳೆ ಬರ್ತಿತ್ತು, ಕೈ ತುಂಬ ಏನಂತಾರೆ ಬೆಲೆ ಸಿಕ್ತಿತ್ತು ಅಂತ ಅವತ್ತು ಕೇಳ್ತಿದ್ದೀವಿ. ಇವತ್ತು ಸಹ ನೀವು ಬಂದು ಕೇಳಿದ್ದೆ ಅಂತಂದ್ರೆ ಖಂಡಿತವಾಗಿ ಅಂತಂದ್ರೆ ಸಕಾಲಕ್ಕೆ ಮಳೆ ಆಗ್ತದೆ, ಸಕಾಲಕ್ಕೆ ಬೆಳೆ ಬರ್ತದೆ, ಸಕಾಲಕ್ಕೆ ಉತ್ತಮ ಬೆಲೆ ಸಿಗ್ತದೆ ಅನ್ನುವಂಥದ್ರಲ್ಲಿ ನೀವು ಯಾವುದೇ ಏನಂತಂದ್ರೆ ಇದರಲ್ಲಿ ವಿಶ್ವಾಸವನ್ನ ಕಳ್ಕೋಬೇಡಿ. ಅದಕ್ಕೆ ಏನಂತಂದ್ರೆ ನಾವೆಲ್ಲರೂ ಸಹ ಏನಂತಾರೆ ಆ ರೀತಿಯಾಗಿರುವಂತಹ ಭಕ್ತಿ ವಿಶ್ವಾಸವನ್ನ ಇಟ್ಟುಕೊಂಡು ಹೋಗೋಣ. ಅವರ ಅವ್ರ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾಕಾಲ ಇರ್ತದೆ ಅನ್ನುವಂಥದ್ದನ್ನ ನೀವು ಇಟ್ಕೊಂಡು ಮುಂದೆ ಸಾಗಿ ಒಟ್ಟಾರೆಯಾಗಿ ನಮ್ಮ ಬದುಕನ್ನ ಹಸನಾಗಿಸುವಂತ ಶಕ್ತಿಯನ್ನ ಆ ತಾಯಿ ನಮಗೂ ನಿಮಗೂ ನೀಡಲಿ ಆಗಂತ ಹಾರೈಸ್ತಾ, ಒಟ್ಟಾರೆಯಾಗಿ ಈ ದಿನದ ಆರಂಭದಲ್ಲಿ ಒಂದಿಷ್ಟು ಸಮಯ ಹೆಚ್ಚಾಗಿರಬಹುದು, ಅದನ್ನ ಯಾವುದನ್ನು ಸಹ ಗಮನಕ್ಕೆ ತಗೊಳ್ಕೊಳ್ಳದೆ ನೀವೆಲ್ಲರೂ ಸಹ ನಿತ್ಯದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿ. ಆ ರೀತಿಯಾಗಿ ನೀವೆಲ್ಲ ಆಲೋಚಿಸಿ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಪುರಾಣದಲ್ಲಿ ಹೇಳಿದ್ದಾರೆ ನಮ್ಗೆಲ್ಲ ಆ ರೀತಿಯಾಗಿರುವಂತ ಬದುಕನ್ನ ನೋಡ್ಲಿಕ್ಕೆ, ಕೇಳಲಿಕ್ಕೆ, ಅಧ್ಯಯನ ಮಾಡ್ಲಿಕ್ಕೆ ಸಮಯ ಇಲ್ಲ. ಅಷ್ಟು ಸಾಹಿತ್ಯ, ಅಷ್ಟು ಎಲ್ಲ ಕಥೆಯನ್ನ, ಪುರಾಣವನ್ನ ಒಂದೊಂದು ಗಂಟೆಯಲ್ಲಿ ನೀವು ಧಾರಾವಾಹಿ ರೂಪದಲ್ಲಿ, ಸೀರಿಯಲ್ ರೂಪದಲ್ಲಿ ಅವುಗಳನ್ನ ನಿಮ್ಗೆ ಕೇಳಲಿಕ್ಕೆ ರಾತ್ರಿ ನೋಡಿದ್ದನ್ನ ಅಕಸ್ಮಾತ್ ನೀವು ಬಿಟ್ಟಿದ್ರಂದ್ರೆ ಬೆಳಗ್ಗೆ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತವೆ ಟಿವಿಯಲ್ಲಿ. ಆದ್ರೆ ಈ ಪುರಾಣದ ಚರಿತ್ರೆ ಕಥೆಯನ್ನ ನೀವು ಬೆಳಗ್ಗೆ ಕೇಳ್ತೀನಿ, ಬೆಳಗ್ಗೆ ನೋಡ್ತೀನಿ ಅಂತಾರೆ ಸಿಗಂಗಿಲ್ಲ. ಅದನ್ನ ನಿಮ್ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನ ಒಂದು ವಾರ 10 ದಿವಸ ಸೈಡ್ಗೆ ಇಟ್ಬಿಡ್ರಿ. ಅವೆಲ್ಲ ಮನೆಯೊಂದು ಬಾಗಿಲು ಮೂರು ಬಾಗಿಲು ಮಾಡ್ತವೆ. ಇದು 3 ಮನೆ ಇದ್ರು 3 ಬಾಗಿಲಿದ್ರು ಒಂದೇ ಮನೆ ಮಾಡುವಂತ ಶಕ್ತಿ ಪುರಾಣಗಳಿಗಿದೆ. ಮನಸ್ಸನ್ನು ಒಡೆದೋದಂತ ಮನಸ್ಸುಗಳನ್ನು ಒಂದಾಗಿಸುವಂತ ಶಕ್ತಿ ಇದೆ ಅನ್ನುವಂಥದ್ದನ್ನ ನೀವು ವಿಶ್ವಾಸದಿಂದ ಇಟ್ಕೊಂಡು ಬನ್ನಿ ಆಗಂತ ಅರಸ್ತಾರೆ.